ಬಿಗ್ ಫೈ ನ್ಯೂಸ್ನಲ್ಲಿ ಮೂರನೇ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಹೊಸ ವರ್ಷಕ್ಕೆ ಕಿಕ್ ಏರಿಸೋ ಜನರೇ ಈ ಸ್ಟೋರಿಯನ್ನ ನೋಡಿ. ಬುಧವಾರ ನಿಮಗೆ ಮಧ್ಯರಾತ್ರಿ 1 ಗಂಟೆ ಲಾಸ್ಟ್ ಮಿನಿಟ್ ಅಂದ್ರೆ 1 ಗಂಟೆಗೆ ಅಂದ್ರೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿರಬೇಕು ನಿಮ್ಮ ಪಾರ್ಟಿ, ಮೋಜು ಮಸ್ತಿ ಎಲ್ಲವನ್ನೂ ಕೂಡ. ನ್ಯೂ ಇಯರ್ ಪಾರ್ಟಿಗೆ ರಾತ್ರಿ 1 ಗಂಟೆಗೆ ಎಲ್ಲವೂ ಕೂಡ ಬಂದ್ ಆಗುತ್ತೆ. ಕುಡಿಯೋರು ಕುಣಿಯೋರು ಎಲ್ಲ ಇದ್ರು ಮಧ್ಯರಾತ್ರಿ ಕ್ಲೋಸ್ ಮಾಡಬೇಕು. ಇಡೀ ರಾತ್ರಿ ಪಾರ್ಟಿ ಮಾಡುವವರಿಗೆ ಪೊಲೀಸರು ಬಿಗ್ ಶಾಕ್ ಕೊಡ್ತಾರೆ. ಬಾರ್ ಅಂಡ್ ರೆಸ್ಟೋರೆಂಟ್, ವೈನ್ ಶಾಪ್, ಪಬ್ಗಳು 1 ಗಂಟೆಗೆ ಎಲ್ಲ ಬಂದ್ ಆಗ್ಬೇಕು. ಹೊಸ ವರ್ಷಾಚರಣೆಗೆ ನಗರದಾದ್ಯಂತ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ನಲ್ಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಡಲಿದ್ದಾರೆ. ನ್ಯೂ ಇಯರ್ಗೆ 10 ಲಕ್ಷ ಜನ ಸೇರುವಂತ ಸಾಧ್ಯತೆ ಇದೆ. ಹಾಗಾಗಿನೇ ಸಿಕ್ಕಾಪಟ್ಟೆ ಭದ್ರತೆ, ಸೆಕ್ಯೂರಿಟಿ ಟೈಟ್ ಮಾಡಲಿದ್ದಾರೆ ನಮ್ಮ ಬೆಂಗಳೂರಿನ ಪೊಲೀಸರು. ನ್ಯೂ ಇಯರ್ ಅಂದಾಕ್ಷಣ ಎಲ್ಲ ಕಡೆ ಫ್ರೆಂಡ್ಸ್ ಪಾರ್ಟಿ ಮಾಡೋಣ, ಎಂಜಾಯ್ ಮಾಡೋಣ ಅವತ್ತು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಹೀಗೆ ಬೇರೆ ಬೇರೆ ಕಡೆಗೆ ಹೋಗಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಒಂದಿಷ್ಟು ನಿಯಮಾವಳಿಗಳು ಅಂತ ಇರ್ತವೆ, ಅವುಗಳನ್ನ ಮರಿಕೂಡುದು ಬೆಂಗಳೂರಿನ ಮಂದಿ. ಸುಮ್ಮನೆ ಎಲ್ಲೋ ಕುಡಿದು ಬೇರೆ ಕಡೆಗೆ ಹೋಗೋದು ಅಥವಾ ಗಲಾಟೆಗಳನ್ನ ಮಾಡೋದು ಇದೆಲ್ಲ ಈ ಬಾರಿ ನಡೆಯಲ್ಲ. ಯಾಕೆ ಅಂತ ಹೇಳಿದ್ರೆ ಬಿಗಿ ಪೊಲೀಸ್ ಬಂದೋಬಸ್ತ್ ಇರುತ್ತೆ. ಹಾಗಾಗಿನೇ ನ್ಯೂ ಇಯರ್ ಪಾರ್ಟಿಗೆ ಸಮಯಾವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಬೆಂಗಳೂರಿನ ಪೊಲೀಸರು. ರಾತ್ರಿ 1 ಗಂಟೆವರೆಗೂ ಪಾರ್ಟಿ ಮಾಡಿ ಮೋಜು ಮಸ್ತಿ ಮಾಡಿ ಅದರ ನಂತರ ಏನಾದರೂ ಮಾಡಿದ್ರೆ ಕೇಸ್ ಬೀಳೋದು ಗ್ಯಾರಂಟಿ. ಒಂದು MG ರೋಡ್, ಬ್ರಿಗೇಡ್ ರೋಡ್. ಎರಡನೇದು ದಟ್ ಈಸ್ ಸೆಂಟ್ರಲ್ ಡಿವಿಷನ್ಗೆ ಬರುತ್ತೆ. ಈಸ್ಟ್ ಡಿವಿಷನ್ನಲ್ಲಿ ಇಂದಿರಾನಗರ ಆ ಭಾಗ ಸುತ್ತಮುತ್ತ ಎಲ್ಲ, ಮತ್ತು ಸೌತ್ ಈಸ್ಟ್ ಡಿವಿಷನ್ನಲ್ಲಿ ಕೋರಮಂಗಲ, ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಆ ಡಿವಿಷನ್ನಲ್ಲಿ ನೀಲಾದ್ರಿ ರೋಡ್ ಅಂತ ಇದೆ. ಅಲ್ಲಿ ಇಷ್ಟು ಈ 4 ಜಾಗಗಳನ್ನು ಹೆಚ್ಚು ಜನ ಸೇರುವಂಥ ಜಾಗಗಳು ಅಂತೇಳಿ ಗುರುತಿಸಿದ್ದಾರೆ. ಇದು ಹಿಂದೆಯೂ ಕೂಡ ಅದರ ಅನುಭವದ ಮೇಲೆ ಈ ಜಾಗಗಳನ್ನು ಗುರುತಿಸಿದ್ದಾರೆ. ಅಂದಾಜು ಈ ಬಾರಿ ಇನ್ನೂ ಹೆಚ್ಚು, ಲಾಸ್ಟ್ ಟೈಮ್ ಏನಾಗಿತ್ತು 7-8 ಲಕ್ಷ ಅಂತ ಹೇಳಿದ್ನಲ್ಲ, ಅದು ಇನ್ನೂ ಹೆಚ್ಚಾಗ್ಬೋದು ಅಂತ ಒಂದು ಅಂದಾಜು ಮಾಡಿದ್ದೇವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ಸಂಪರ್ಕದಲ್ಲಿದ್ದಾರೆ. ಅಜಯ್, ಯಾವ ರೀತಿಯಾದಂಥ ರೂಲ್ಸ್ ಇರುತ್ತೆ ನ್ಯೂ ಇಯರ್ಗೆ? ಖಂಡಿತ. ಅಂದರೆ 2026ರ ಹೊಸ ವರ್ಷಕ್ಕೆ ಕೇವಲ 3 ದಿನ ಬಾಕಿ ಇದೆ. ಹಿಂದೇನು ನೋಡಿದ್ವಿ, ಸಾಕಷ್ಟು ಪೊಲೀಸ್ನವರು ಒಂದು ಭದ್ರತೆಯ ಬಗ್ಗೆ, ಬಂದೋಬಸ್ತ್ ಬಗ್ಗೆ ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ನಗರ ಪೊಲೀಸ್ ಆಯುಕ್ತ ಆಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಕಳೆದ 4 ದಿನದಿಂದ ಕೂಡ ನಿರಂತರವಾಗಿ ಒಂದೊಂದು ಏರಿಯಾಗೆ ಬೈಕ್ ರೈಡ್ ಮಾಡಿ ಅವರೇ ಕೆಲವೊಂದಷ್ಟು ತಪಾಸಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೋರಮಂಗಲ ಆಗಿರ್ಬೋದು, ಬ್ರಿಗೇಡ್ ರೋಡು, MG ರೋಡ್ ಸೇರಿದಂತೆ, ಇಂದಿರಾನಗರ ಸೇರಿದಂತೆ ಹಲವು ಪ್ರಮುಖ ಏರಿಯಾಗಳಲ್ಲಿ ಎಲ್ಲಿ ಅತಿ ಹೆಚ್ಚಾಗಿ ಜನಸಂದಣಿ ಸೇರುತ್ತೆ, ಲಕ್ಷಾಂತರ ಜನ ಸೇರ್ತಾರೆ ಅಂತ ಹೇಳಿ ಮಾಹಿತಿ ಕೂಡ ಇರೋದ್ರಿಂದಾಗಿ ಅಲ್ಲಿ ಯಾವ ರೀತಿಯಾಗಿ ಬಂದೋಬಸ್ತನ್ನ ಮಾಡಬೇಕು, ಯಾವ ರೀತಿಯಾಗಿ ಕಟ್ಟೆಚ್ಚರವನ್ನು ವಹಿಸಬೇಕು ಅಂತ ಹೇಳಿ ಖುದ್ದು ನಗರ ಪೊಲೀಸ್ ಆಯುಕ್ತರು ಬೈಕ್ ರೈಡ್ ಅನ್ನ ಮಾಡಿದ್ರು. ಇದಾಗಿ ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಕೂಡ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಭೇಟಿಯನ್ನು ಮಾಡಿದ್ರು. ಹಿರಿಯ ಅಧಿಕಾರಿಗಳು ಅಂದ್ರೆ ಕಮಿಷನರ್ ಸೇರಿದಂತೆ, ಜಂಟಿ ಪೊಲೀಸ್ ಆಯುಕ್ತರು ಸೇರಿದಂತೆ, ಎಲ್ಲಾ ವಿಭಾಗದ DCPಗಳು ಸೇರಿದಂತೆ ಎಲ್ಲಾ ವಿಭಾಗದ ACPಗಳ ಜೊತೆಗೆ ಕೂಡ ಸಾಕಷ್ಟು ಮೀಟಿಂಗ್ ಅನ್ನ ಕಳೆದ 1.5 ಗಂಟೆಗಳಿಂದ ಕೂಡ ಸಾಕಷ್ಟು ಮೀಟಿಂಗ್ ಅನ್ನ ಮಾಡಿದ್ರು. ಕೆಲವೊಂದಷ್ಟು ಚರ್ಚೆಗಳನ್ನು ಮಾಡಿದ್ರು. ಜೊತೆಗೆ ಕೆಲವೊಂದಷ್ಟು ಮಾಹಿತಿನ ಅಂದ್ರೆ ಪ್ರಮುಖವಾಗಿ ನ್ಯೂ ಇಯರ್ ದಿನ ಅಂದ್ರೆ ಈ ಪ್ರಮುಖ ಏರಿಯಾಗಳು ಏನೇನಿದೆ, MG ರೋಡ್ ಸೇರಿದಂತೆ, ಬ್ರಿಗೇಡ್ ರೋಡ್ ಸೇರಿದಂತೆ ಪ್ರಮುಖ ಏರಿಯಾಗಳಲ್ಲಿ ಎಷ್ಟು ಜನ ಸೇರಬಹುದು, ಜೊತೆಗೆ ಯಾವ ಕಡೆಗಳಲ್ಲಿ ನಾವು CCTVನ ಅಳವಡಿಕೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಬಂದೋಬಸ್ತನ್ನು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆಯನ್ನು ಮಾಡಿದ್ರು. ಹೀಗಾಗಿ ಈ ಒಂದು ಹೊಸ ವರ್ಷಕ್ಕೆ ಬರೋಬ್ಬರಿ ಬೆಂಗಳೂರಿನ ಒಂದು ಪ್ರಮುಖ ಏರಿಯಾಗಳಲ್ಲಿ 20,000 ಪೊಲೀಸರನ್ನ ನಿಯೋಜನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಇಲ್ಲಿ 14,000 ಪೊಲೀಸರನ್ನ ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಮಾಡೋದಕ್ಕೆ, ಜೊತೆಗೆ 2,500 ಪೊಲೀಸರನ್ನ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಕೂಡ ನಿಯೋಜನೆಯನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ಬರೋಬ್ಬರಿ 80ಕ್ಕೂ KSRP ತುಕಡಿಗಳನ್ನ ನಿಯೋಜನೆ ಮಾಡಬೇಕು, 20 ವಾಚ್ ಟವರ್ಗಳನ್ನ ಮಾಡಬೇಕು, ಸಾವಿರಾರು ಸಂಖ್ಯೆಯಲ್ಲಿ CCTVಗಳನ್ನ ಅಳವಡಿಕೆ ಮಾಡಬೇಕು. ಅದೇ ರೀತಿಯಾಗಿ 246 ಹೊಯ್ಸಳ ವಾಹನಗಳು ಸೇರಿದಂತೆ 250 ಬೈಕ್ ಅಂದ್ರೆ ಕೋಬ್ರಾ ಬೈಕ್ ಏನಿದೆ ಇವೆಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಯಾವುದೇ ಈ ತರ ಘಟನೆ ನಡೆಯದಂತೆ, ಜೊತೆಗೆ ಯಾರು ಕೂಡ ಗಲಾಟೆಯನ್ನ ಮಾಡದಂತೆ, ಜೊತೆಗೆ ಅಲ್ಲೂ ಕೂಡ ಪ್ರಮುಖವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಸಾಕಷ್ಟು ಸೇಫ್ಟಿ
ಸೇಫ್ಟಿಯನ್ನು ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಾಗಿದೆ. ಅಂದರೆ ವುಮೆನ್ ಸೇಫ್ಟಿ ಐಲ್ಯಾಂಡ್ ಅಂತ ಸೇರಿದಂತೆ ಪೊಲೀಸರ ಒಂದು ಸಹಾಯವಾಹಿನಿ ಆಗಿರ್ಬೋದು, ನೂತನವಾಗಿ QR ಕೋಡನ್ನು ಕೂಡ ಮಾಡಲಾಗಿದೆ. ಅಂದರೆ ಈ QR ಕೋಡಲ್ಲಿ ಹೋದಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ಸಮಸ್ಯೆ ಆಗುತ್ತಾ ಅಥವಾ ಬೇರೆ ಕಡೆ ಹೋಗೋದಕ್ಕೆ ನಾವು ಎಲ್ಲಿದ್ದೀವಿ ಈ ಎಲ್ಲ ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಅಲ್ಲಿ QR ಕೋಡನ್ನು ಕೂಡ ಹೊಸದಾಗಿ ಒಂದು ನೂತನವಾಗಿ ಒಂದು ಆವಿಷ್ಕಾರ ಮಾಡಿರುವಂಥದ್ದು. ಜೊತೆಗೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗನ್ನು ಮಾಡಿದರೆ, ಜೊತೆಗೆ ಈಗಾಗಲೇ ಬಾರ್ ಆಗಿರ್ಬೋದು, ಪಬ್ ಆಗಿರ್ಬೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸೇರಿದಂಥ ವೈನ್ ಶಾಪ್ಗಳಿಗೂ ಕೂಡ ಸುತ್ತಮುತ್ತ ಏನಿದೆ ಎಲ್ಲ ಕಡೆಗೆ ಮಾಲೀಕರಿಗೂ ಕೂಡ ಈಗಾಗಲೇ ಅಸೋಸಿಯೇಷನ್ ಸೇರಿದಂಥ ಮಾಲೀಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ 12:30ಯಿಂದ 1 ಗಂಟೆ ಒಳಗಡೆ ಎಲ್ಲ ರೀತಿಯಾದಂಥ ಮುಗಿಸ್ಕೋಬೇಕು. ಜೊತೆಗೆ ಜಾಸ್ತಿ ಎಣ್ಣೆಯನ್ನು ಸಪ್ಲೈ ಮಾಡುವಂಥ ಕೆಲಸ ಆಗಿರ್ಬೋದು ಯಾವುದು ಕೂಡ ಮಾಡಬಾರ್ದು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.